వెల్కమ్ టు ఆర్కే కన్నా క్రియేషన్స్ ఫ్రెండ్స్. మరి కర్ణాటక రాష్ట్రం రాయచూరు జిల్లా చంద్రబండ గ్రామంలో శ్రీ 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 బండ రంగనాథ స్వామి ప్రథమ వార్షికోత్సవ శుభ సందర్భంగా అఖిల భారత ఒంగోలు జాతి ఆరుపల విభాగం నిన్నటి రోజు ముగించుకొని నేడు న్యూ కేటగిరీ విభాగాన్ని ముగించుకొని కమిటీ సభ్యులందరూ మనకి ఇక్కడ అందుబాటులో ఉన్నారు. ఈ యొక్క రైతు సంబరాలను ఉద్దేశించి మరి ఈ యొక్క కమిటీ సభ్యులు ప్రతి ఒక్కరి పరిచయంతో ఈ వీడియోలో తెలుసుకునే ప్రయత్నం చేద్దాం. ಹಲೋ, ನನ್ನ ಹೆಸರು ರಾಜಶೇಖರ್ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಈ ಬಂಡೆ ರಂಗನಾಥ ಸ್ವಾಮಿಯ ಪ್ರತಿಷ್ಠಾಪನಾ ಅಂಗವಾಗಿ ನಮ್ಮ ಗ್ರಾಮದಲ್ಲಿ ಏನು ಮಾಡಬೇಕಂತ ನಾವು ಯೋಚನೆ ಮಾಡಿದಾಗ ಈ ಎತ್ತುಗಳ ಸ್ಪರ್ಧೆಯನ್ನು ಏರ್ಪಡಿಸ್ಬೇಕಂತ ಕೆಲವು ಜನ ಸಲಹೆ ಕೊಟ್ಟರು. ನಾವು ಅದೇ ರೀತಿಯಾಗಿ ನಾವು ಬೇರೆ ಗ್ರಾಮಗಳಲ್ಲಿ ನೋಡಿ ಖುಷಿ ಪಡ್ತಿದ್ವಿ. ಇದೆಲ್ಲ ನಮ್ಮೂರವರೇ ನೋಡಿದ್ವಿ, ಖುಷಿ ಪಡ್ಬೇಕಂತೇಳಿ ನಾವು ಇಲ್ಲೇ ಏರ್ಪಾಡು ಮಾಡಿದ್ವಿ. ಎಲ್ಲ ರೈತ ಬಾಂಧವರು ನಮ್ಗೆ ಅತ್ಯಂತ సహకార కొట్టు నಮಗೆ హారైసిದ್ದಾರೆ. ಅವರೆಲ್ಲರಿಗೆ ತುಂಬ ధన్యవాదాలు ಹೇಳ್ತಾರೆ. అదేవిధంగా ఇక్కడ నుంచి మీరు చెప్పండి అన్న, మీ పూర్తి పేరు చెప్పి ఒక రైతు సంబరాల గురించి 2 మాటలు మాట్లాడండి. మీ పూర్తి పేరు చెప్పండి, మీ పేరు చెప్పండి, మీ పేరు చెప్పండి, గట్టిగా చెప్పండి. ఓకే ఓకే రైట్. మీ పేరు జయకుమార్ చంద్రబండ. బాగుంటాయి ಗ್ರಾಮ ಪಂಚಾಯತ್ ಸದಸ್ಯರು ಚಂದ್ರಬಂಡ. మీరు ಚಂದ್ರಬಂಡ ಮಹೇಶ್ ಅಂತ. ಬಂಡೆ ರಂಗನಾಥ ದೇವಾಲಯ ಇದು ಇನಾಗ್ರೇಷನ್ ಆಯಿತು. ಆದಮೇಲೆ ಇಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಪೂರ್ತಿ ಯಶಸ್ವಿ ಮಾಡಿವಂಥ ನಾವು ಪಬ್ಲಿಕ್ ಜನರು ಸಹಕಾರ ಮಾಡಿ ಇದೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೀವಿ. ಅದೇ ಥರ ಮುಂದಿನ ದಿನ ಬರುವಂಥ ದಿನದಲ್ಲಿ ಇದೇ ಕಾರ್ಯಕ್ರಮ ಹಿಂಗೆ ನಡಿಬೇಕಂತ ನನ್ನ ಆಶಯ, ನನ್ನ ಭಾವನೆ. ಇದೇ ಥರ ನಡಲಿ ಅಂತ ನಾನು ಎರಡು ఓకే. మరి వచ్చే సంవత్సరానికి ఏం తగ్గకుండా ఉన్నారు అన్న వాళ్ళు. మరి ఓకే నెక్స్ట్. నా పేరు నరసింహరావు కులకర్ణి, చంద్రబండ. గుడి 5 సంవత్సరాలు దాన్ని కట్టడం నిర్వహణ చేయనీకి. ఈ సంవత్సరం ముగిసింది. 3 రోజులు హోమాలు హవనాలు అంతా జరిగింది. ఈ 2 రోజులు ఈ కార్యక్రమం ఎద్దుల పందాల కార్యక్రమం పెట్టినారు మా ఊరు రైతులందరూ కలిసి. మంచిగా జరిగింది. ఇంకా ముందర ఏడాది ఇంకా మంచిగా జరపాలని మా ఆశ ఉంది. ముందర 2025లో మంచిగా ఇంకా జరుపుతామని సహకారం చేయాలందరని నేను కోరుతున్నాను. మరి అన్నవారు అదేవిధంగా వచ్చే సంవత్సరానికి మరి మొదటి బహుమతిని ప్రకటించే ఉండరు ఆల్మోస్ట్గా. మరి ఇంకా నెక్స్ట్ అని మీరు ತಿಮ್ಮಪ್ಪ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. పేరు దస్తగిరి నాయక్, మాజీ గ్రామ పంచాయతీ సదస్యులు. ఇక్కడ నిన్న నుంచి బండ ఎగ్గడం జరిగింది. ఏం గలెక్ట్ కాలంటే మంచిగా జరిగింది. అదే తరగా ముందర ముందర వచ్చే సంవత్సరానికి ఇంతకన్నా ఇంకా మంచిగా ఇంతకన్నా మంచిగా పెట్టాలని మా ఆశిస్తుంది. ఓకే ఓకే. మరి వచ్చే సంవత్సరానికి ప్రైజులు పెంచే అవకాశం అయితే ఉంటుంది. మరి ఇంకా ನನ್ನ ಹೆಸರು ಮೈಲಾರಪ್ಪ ಅಂತ. ನಮ್ಮ ಚಂದ್ರಬಂಡ ಗ್ರಾಮದಲ್ಲಿ ಒಂದು 5 ದಿನಗಳ ವಿಶೇಷ ಜಾತ್ರೆ ಜರುಗಿದ್ದು, ತಿಮ್ಮಪ್ಪ ದೇವಸ್ಥಾನ ಕಟ್ಟಿದ ಅಂಗವಾಗಿ ಮೂರ್ತಿ ಮತ್ತು ಗರುಡ ಸ್ತಂಭ ನಿಲ್ಲಿಸುವಂಥ ಕಾರ್ಯಕ್ರಮ. ಅದು 4 ದಿನಗಳ ಜಾತ್ರೆ ವಿಶೇಷವಾಗಿ ಈ ಭಾಗದಲ್ಲಿ ದೊಡ್ಡದಾಗಿ ನಾವು ಇಷ್ಟೊಂದು ಊಹಿಸಿರಲಿಲ್ಲ, ನಾವು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗ್ತದಂತ. ಆದರೂ ಕೂಡ 4 ದಿನಗಳ 5 ದಿನಗಳ ಅನ್ನದಾಸೋಹ ಮತ್ತು ಈ ಊರಿನ ಭಾಳಷ್ಟು ಹೆಣ್ಣುಮಕ್ಕಳಿಗೆ ಸೀರೆ ಮತ್ತು ಅವರಿಗೆ ವಿಶೇಷವನ್ನು ನಾವು ಕೊಡುತ್ತಾ ಇವತ್ತು ನಮ್ಮ ಭಾಗದಲ್ಲಿ ಪ್ರತಿ ವರ್ಷ ನಮ್ಮೂರಿನಲ್ಲಿ ಜಾತ್ರೆ ಮಾಡ್ತೀವಿ. ಆದರೆ ಈ ಜಾತ್ರೆ ಕೂಡ ವಿಶೇಷವಾಗಿ ಇರಬೇಕಂತ ಎತ್ತುಗಳ ಸ್ಪರ್ಧೆ ಇಟ್ಟರೆ ಚೆನ್ನಾಗಿರುತ್ತೆ, ಜನರು ಕೂಡ ಭಾಳಷ್ಟು ಜನ ಸೇರ್ತಾರೆ ಅನ್ನೋ ಉದ್ದೇಶದಿಂದ ನಾವು ಈ ನಮ್ಮ ಊರಿನಲ್ಲಿ ನಮ್ಮ ಊರಿಗೆ ಮಟ್ಟಿಗೆ ಮಾತ್ರ ಎತ್ತುಗಳ ಸ್ಪರ್ಧೆ ಇರ್ತಿತ್ತು. ಆದರೆ ಈ ಸಲ ತಿಮ್ಮಪ್ಪ ದೇವಸ್ಥಾನ, ಬಂಡೆ ರಂಗನಾಥ ದೇವಸ್ಥಾನ ಉದ್ಘಾಟನೆ ಅಂಗವಾಗಿ ನಮ್ಮ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಿಂದ ಕೂಡ ಭಾಳಷ್ಟು ಸ್ಪರ್ಧಾರ್ಥಿಗಳು ಬಂದಿರ್ತಾರೆ. ಅದರ ಅಂಗವಾಗಿ ಇವತ್ತು 3-4 ದಿನಗಳ 2 ದಿನಗಳ ಸ್ಪರ್ಧೆ ಏರ್ಪಟ್ಟಿತ್ತು. ಬಹು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ನನ್ನ ಭಾವನೆ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಹಲವಾರು ಜನರಲ್ಲಿ ನಮ್ಮ ಸದಸ್ಯರು ಇರ್ಬೋದು, ಪಂಚಾಯತ್ ಸದಸ್ಯರು ಇರ್ಬೋದು, ಊರಿನ ಮುಖಂಡರು ಇರ್ಬೋದು, ಭಾಳಷ್ಟು ಒಂದು 3-4 ವರ್ಷದಿಂದ ಈ ಗುಡಿ ಉದ್ದೇಶಕ್ಕಾಗಿ ಗುಡಿ ಕಟ್ಟಬೇಕನ್ನೋ ಉದ್ದೇಶ ಇಟ್ಕೊಂಡು ಭಾಳಷ್ಟು ಜನ ನೋವು, ಸಾಕಷ್ಟು ಜನ ಟೀಕೆಗಳು ಕೂಡ ಬಂದಿರ್ತವೆ. ಅವೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಮಿನಿಮಮ್ 1 ಕೋಟಿ ರೂಪಾಯಿ ಗುಡಿಯನ್ನು ಇವತ್ತು ನಮ್ಮ ಊರಿನ ಮುಖಂಡರು ಕಟ್ಟಿರ್ತಕ್ಕೆ. ಅದಕ್ಕೆ ಈ ವಿಡಿಯೋ ಮುಖಾಂತರ ನಾನು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ.
ಬರುವಂಥ ದಿನಗಳಲ್ಲಿ ಈ ಸ್ಪರ್ಧೆ ಅದರ ಉದ್ದೇಶವಾಗಿ ಇಟ್ಟಿದ್ದು. ಬರುವಂಥ ದಿನಗಳಲ್ಲಿ ಕೂಡ ನಮ್ಮ ಇನ್ನೊಂದು ಗುಡಿ ಆಗಲಿ ಯಾವುದೇ ಗುಡಿ ಆಗಲಿ ಎಲ್ಲರೂ ಸಹಕಾರ ಮಾಡಿದರೆ ಮುಂದಿನ ದಿನ ಯಾವುದೇ ಗುಡಿ ಆದರೂ ಕಟ್ಬೋದು, ಯಾವುದೇ ಶಾಲೆ ಆದರೂ ಕಟ್ಬೋದು, ಏನನ್ನ ಊರಿನ ವ್ಯವಸ್ಥಿತಿಯಲ್ಲಿ ನೋಡ್ಕೊಂತ ಹೋಗ್ಬೋದು ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಾ ಮುಂದಿನ ಇವತ್ತು ಎಲ್ಲರೂ ಭಾಳಷ್ಟು ಮೊನ್ನೆ ನಾನು ಇರಲಿಲ್ಲ, ಎಲ್ಲರಿಗೆ ಸಮವಸ್ತ್ರ ಕೊಟ್ಟು ಸನ್ಮಾನ ಕಾರ್ಯಕ್ರಮ ಮಾಡಿದರು. ನಾನು ಆದರೂ ಕೂಡ ನಾನು ವೈಯಕ್ತಿಕ ವಿಚಾರದಿಂದ ಇವರಿಗೆ ಮತ್ತೊಂದು ಈ ವೇದಿಕೆ ಪರವಾಗಿ ಈ ಜಾತ್ರೆ ಪರವಾಗಿ ತಮಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಈ ಜಾತ್ರೆ ಕುರಿತು ನನಗೆ 2 ಮಾತನಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಬಂಡೆರಂಗನಾಥ ಸ್ವಾಮಿಗೆ ಜೈ, ಬಂಡೆರಂಗನಾಥ ಸ್ವಾಮಿಗೆ, ಬಂಡೆರಂಗನಾಥ ಸ್ವಾಮಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಸರು ಮಲ್ಲೇಶ್ ಅಂತ. ಎಲ್ರಿಗೂ ನಮಸ್ಕಾರ. ಈ ಚಂದ್ರಬಣ್ಣ ಗ್ರಾಮದಲ್ಲಿ ಈ ಜಾತ್ರೆ ಅಂದ್ಕೊಳ್ಳೋ ಉದ್ದೇಶ, ಬಂಡೆರಂಗನಾಥ ಸ್ವಾಮಿ ಮೊದಲು ಗುಡದ ಮೇಲೆ ತಿಮ್ಮಪ್ಪ ಅಂತ ಇದ್ದು, ಆ ಒಂದು ತಿಮ್ಮಪ್ಪ ದೇವಸ್ಥಾನ ಇದ್ದಿಲ್ಲ, ಉದ್ಭವ ಮೂರ್ತಿ ಇತ್ತು. ಸೊ ಅದು ಉದ್ಭವ ಮೂರ್ತಿಗೆ ಒಂದು ರೂಪ ತರಲು ನಮ್ಮ ಹಿರಿಯರು, ಊರಿನ ರೈತರು, ಎಲ್ಲರೂ ಗಣ್ಯರು ಸೇರಿ ಒಂದು ತೀರ್ಮಾನ ಮಾಡಿ ಒಂದು ಜೋಳಿ ಹಾಕ್ಕೊಂಡು ಊರೂರು ಅಡ್ಡಾಡಿ ಯಾರು ದಾನಿಗಳಿರ್ತಾರೆ ಅವ್ರ ಹತ್ರ ಎಲ್ಲ ಅಡ್ಡಾಡಿ ಒಂದು ಫಂಡ್ ಕಲೆಕ್ಟ್ ಮಾಡಿ ಆ ಒಂದು ಫಂಡ್ ಮುಖಾಂತರ ಮತ್ತು ಇನ್ನಿಷ್ಟು ದಾನಿಗಳ ಮುಖಾಂತರ ಹಣವನ್ನು ಕಲೆಕ್ಟ್ ಮಾಡಿ ಒಂದು ಭವ್ಯವಾದ ಶ್ರೀ ಬಂಡೆರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಇವತ್ತು ಕಟ್ಟಲು ಕಾರಣೀಭೂತರಾದಂಥ ನಮ್ಮ ಊರಿನ ಗಣ್ಯರಿಗೆ ಎಲ್ಲರ ಮುಖಾಂತರ ನಾವು ಧನ್ಯವಾದಗಳು ಹೇಳ್ತೇವೆ. ಹಾಗೂ ಈ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಲು ನಮ್ಮ ಚಂದ್ರಬಂಡ ಗ್ರಾಮದವರು ಎಷ್ಟೋ ಪುಣ್ಯ ಮಾಡಿರಬೇಕು. ಉದ್ದೇಶ ಎಲ್ಲ ದೇಶದಲ್ಲಿ ಎಲ್ಲ ಕಡೆ ತಿಮ್ಮಪ್ಪ ದೇವಸ್ಥಾನ ಅಂದರೆ ವೆಂಕಟರಮಣ ದೇವಸ್ಥಾನ ನಾರ್ಮಲಾಗಿ ಪೂರ್ವ ದಿಕ್ಕಿಗೆ ಇರುತ್ತದೆ. ಆದರೆ ಚಂದ್ರಬಂಡ ದೇವಸ್ಥಾನದಲ್ಲಿ ಉತ್ತರ ದಿಕ್ಕಿಗೆ ಹೋಗೋ ಕಾರಣ ವಿಶೇಷ ಏನಂತಂದರೆ ಏಕಾದಶಿ ಇದ್ದಂಗೆ. ತಿರುಮಲ ತಿರುಪತಿಯಲ್ಲಿ ದೇವಸ್ಥಾನ ಇರೋದು ಪೂರ್ವ ದಿಕ್ಕಿಗೆ. ಸೊ ಇಲ್ಲಿ ಚಂದ್ರಬಣ್ಣದಲ್ಲಿ ಉತ್ತರ ದಿಕ್ಕಿಗೆ ಇರುವ ಕಾರಣ ಪ್ರತಿದಿನ ಚಂದ್ರಬಣ್ಣ ಗ್ರಾಮಸ್ಥರಿಗೆ ಏಕಾದಶಿ ದಿನ ಅಂತ ನಾವು ಇದೊಂದು ಅವಕಾಶವನ್ನು ದೇವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಈ 1-2 ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಸರ್. ನನ್ನ ಹೆಸರು ಜಗದೀಶ್. ಬಂಡೆರಂಗನಾಥ ಸ್ವಾಮಿ ಈ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲರೂ ಸಹಕಾರ ಮಾಡಿದ್ದಾರೆ ದೇವರಿಗೆ. ಎಲ್ಲ ಭಕ್ತಾದಿಗಳು, ಊರಿನ ಗಣ್ಯಮಾನ್ಯರು ಎಲ್ಲರೂ ಕಲ್ತು ಈ 2 ಮಾತನ್ನು ಹೇಳಿ ಮುಗಿಸ್ತೀವಿ. ಕಾಂತರೆಡ್ಡಿ ಅಂತ, ಚಂದ್ರಬಂಡ ಶ್ರೀ ಬಂಡೆರಂಗನಾಥ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮೂರ್ತಿ ಗಾಢಸ್ತಂಭ ಸ್ಥಾಪನೆಗೆ ನಮ್ಮ ಗ್ರಾಮಸ್ಥರು ಹಲವಾರು ಕಷ್ಟಗಳು ಬಂದರೂ ಕೂಡ ಛಲ ಬಿಡದೆ ಗುಡಿಯನ್ನು ಪೂರ್ತಿ ಮಾಡಿದ್ದಾರೆ. ನಮ್ಮ ಊರಿನ ಗಣ್ಯರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರ ನೆರವಿನೊಂದಿಗೆ ನಮ್ಮ ಗುಡಿ ಇಂದು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಗಾಢಸ್ತಂಭ 2 ಆಗಿದೆ. ತದನಂತರ ಗ್ರಾಮದ ಸುತ್ತಮುತ್ತಲಿನ ಎಲ್ಲರೂ ರೈತ ಬಾಂಧವರು ಎಲ್ಲರೂ ಉತ್ಸಾಹದಿಂದ ಇರಬೇಕಾದರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡರೆ ಭಾಳಷ್ಟು ರೈತರು ಸೇರುವಂತಾಗುತ್ತದೆ ಅಂತ ಚಂದ್ರಬಂಡ ಗ್ರಾಮದಲ್ಲಿ ಭಾರವಾದ ಕಲ್ಲು ಎಳೆಯುವ ಸ್ಪರ್ಧೆಯನ್ನು ಎಳೆಯಲು ಯೋಚನೆ ಮಾಡಿದರು. ಆದರೆ ಅದಕ್ಕೆ ಭರ್ಜರಿ ರೆಸ್ಪಾನ್ಸಿಬಲ್ ಆಗಿ ಬಹುಮಾನ ಕೊಡುವವರಾದರು ಮತ್ತು ಹಲವಾರು ಯಾವುದೇ ಥರದ ಏನೇ ಬೇಕು ಅಂದರೂ ಕೂಡ ಕೊಟ್ಟು ಈ ರೈತಾಪಿ ಜನರ ಸಂಭ್ರಮವನ್ನು ಭಾಳಷ್ಟು ಭರ್ಜರಿಯಾಗಿ 2 ದಿನ ಕಾಲವಾಗಿ ನಡೆಯಿತು. ಆದ ನಂತರ ನಮ್ಮ ಪುಣ್ಯ ಏನೆಂದರೆ ನಮ್ಮ ಗಾಢಸ್ತಂಭ ಸ್ಥಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಸ್ಥಾಪನೆಗೆ ನಮ್ಮ ಉಡುಪಿಯ ಮಠಾಧೀಶರಾದ ಪಲೆಮೂರು ಉಡುಪಿಯ ಮಠ ಮಧ್ವಾಚಾರ್ಯರು ಬಂದಿದ್ದಾರೆ. ಅದಕ್ಕೆ ನಮ್ಮ ಪುಣ್ಯ. ಆದರೂ ಅವರು ಸತತ 2 ದಿನಗಳ ಕಾಲ ನಮಗೆ ಸಿಕ್ಕಿದ್ದಾರೆ ಅಂದರೆ ಅದು ಭಾಳ ಪುಣ್ಯ. ನಾವು ಅಲ್ಲಿಗೆ ಹೋದರೂ ಕೂಡ ನಮಗೆ ಆ ಸ್ವಾಮೀಜಿಗಳು ಸಿಗುತ್ತಿಲ್ಲ. ಆದರೆ ನಮ್ಮ ಊರಿಗೆ ಬಂದು ಸತತ 3 ದಿನ ಕಾಲ ಇದ್ದು ಅವರು ಎಲ್ಲವನ್ನು ಮಾಡಿ ಹೋಗಿದ್ದಾರೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ಮುಂದಿನ ಸಾಲಿನ 2025ನೇ ಸಾಲಿನ ಸ್ಪರ್ಧೆಗಾಗಿ ಮೊದಲನೇ ಬಹುಮಾನವಾದ 50,000 ರೂಪಾಯಿಗಳನ್ನು ಚಂದ್ರಬಣ್ಣ ಗ್ರಾಮದ ಪಾಡುಗುಂತ ಮಲ್ಲೇಶ್ ಅವರು 25,000 ಹಾಗೂ ಕುರುಬುರ ದೇವಪ್ಪ ಎಂಬುವರು 25,000 ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು.
మరి ఈ యొక్క గ్రామ ప్రజలకి అందరికీ ఈ కమిటీ సభ్యులకి ఈ యొక్క బండ రంగనాథ స్వామి ఆశీస్సులు ఎల్లవేళలా ఉండి మరి వచ్చే సంవత్సరానికి కానీ ఇంకా ఆలయ అభివృద్ధికి కానీ మరి ఆ దేవుని ఆశీస్సులు ఉండాలని మనస్ఫూర్తిగా కోరుకుందాం. థ్యాంక్ యూ ఫర్ వాచింగ్ ఫ్రెండ్స్. నెక్స్ట్ వీడియోతో మళ్ళీ కలుద్దాం, చూస్తూ ఉండండి. ఇట్లా పెట్టండి ఒకసారి.